ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ನಾರ್ಮಲ್ ಒಂದು ಡೈಲಿ ವ್ಲಾಗ್ಸ್ ಜೊತೆಗೆ ಹೆಲ್ತಿ ಟಿಪ್ಸ್ ಹಾಗೆಯೇ ಹೆಲ್ದಿ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಫ್ಯಾನ್ಸಿ ಫುಡ್ ಏನು ಟ್ರೈ ಮಾಡಿಲ್ಲ ಇವತ್ತು, ಜಸ್ಟ್ ನಾರ್ಮಲ್ ಫುಡ್ಡನ್ನೇ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ರೆಸಿಪೀಸ್ನ ಶೇರ್ ಮಾಡಬೇಕಿತ್ತು, ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಒಂದು ಪ್ರೋಟೀನ್ ರಿಚ್ ಆಗಿರುವಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋಣ ಅಂತೇಳಿ ಹೆಸರು ಬೇಳೆನ ನಾನು ಒಂದು 2 hours ಮುಂಚೆ ನೆನೆಸಿಟ್ಟಿದ್ದೆ. ಸೊ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ದೋಸೆ ರೀತಿ ಮಾಡ್ತಾಯಿದ್ದೀನಿ. ಇದನ್ನು ನೀವು ದೋಸೆ ಥರನಾದರೂ ಹಾಕ್ಕೋಬೋದು, ಅಥವಾ ಇದ್ರ ಮೇಲ್ಗಡೆ ಸ್ಟಫಿಂಗ್ ಹಾಕಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಸ್ನ್ಯಾಕ್ಸ್ ಆಗಿ ಅಥವಾ ಡಿನ್ನರ್ ಅಥವಾ ಲಂಚಿಗೆ ಕೊಡ್ಬೋದು ಆರಾಮಾಗಿ. ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನೀವು ಇದನ್ನು ಯಾವಾಗ ಬೇಕಾದರೂ ತೊಗೋಬೋದು. ವೆಯ್ಟ್ ಲಾಸ್ನಲ್ಲಿ ಇರಬೇಕಾದ್ರೂ ತೊಗೋಬೋದು, ಅಥವಾ ನಾರ್ಮಲಾಗಿ ಮಕ್ಳಿಗೆ ಕೂಡ ಆರಾಮವಾಗಿ ಕೊಡ್ಬೋದು. ದೋಕ್ಲಾ ರೀತಿ ಇದೇ ಬ್ಯಾಟರ್ನಲ್ಲಿ ನಾವು ಮಾಡ್ಕೋಬೋದು ಈಸಿಯಾಗಿ. ನಂತರ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಂತರ ಅದಕ್ಕೆ ಚಟ್ನಿಯನ್ನು ಪ್ರಿಪೇರ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಅಷ್ಟರೊಳಗೆ ಒಂದು ನೀರನ್ನು ಕಾಯಿಸ್ಕೊಳ್ಳೋಣ ಅಂತೇಳಿ ಜೀರಾ ವಾಟರ್ನ ಕಾಯಿಸ್ಕೊತಾ ಇದ್ದೀನಿ. ನಮಗೆ ಈ ಥರದ ವಾಟರ್ಸು, ಡಿಟಾಕ್ಸ್ ವಾಟರ್ಸ್ ಎಲ್ಲ ಇಷ್ಟ ಆಗಲ್ಲ ಅನ್ನೋರು ನೀವು ನಾರ್ಮಲ್ ಬಿಸಿ ನೀರನ್ನಾದರೂ ತೊಗೋಬೋದು, ಅಥವಾ ಲೆಮನ್ ವಾಟರ್ನ ಕೂಡ ತೊಗೋಬೋದು. ಇದನ್ನು ತೊಗೊಳ್ಳೋದ್ರಿಂದ ನಾನು ಮೊದಲೇ ಲಾಸ್ಟ್ ವ್ಲಾಗಲ್ಲೂ ಕೂಡ ಹೇಳಿದೆ, ಮೆಟಬಾಲಿಸಮ್ನ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ. ಇದನ್ನು ತೊಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗಲ್ಲ. ಬರೀ ಇದೊಂದೇ ನೀರನ್ನು ತೊಗೊಂಡ್ರೆ ಇದ್ರ ಜೊತೆಗೆ ನಾವು ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ನ ಕೂಡ ಮಾಡ್ಬೋದು. ಆವಾಗ ನಿಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಇದು ನಮ್ಮ ಬೆಳಗ್ಗೆ ಒಂದು ಸಲ 1 ಗ್ಲಾಸು, ಹಾಗೆ ಮಲಗೋ ಮುಂಚೆ 1 ಗ್ಲಾಸನ್ನು ತೊಗೋಬೇಕಾಗುತ್ತೆ ನೀವು ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಿದ್ದೀರಾ ಅಂದರೆ. ನಾನಿಲ್ಲಿ 1 ಟೈಮ್ ಅಷ್ಟೇ ಬೆಳಗಿನ ಬ್ರೇಕ್ಫಾಸ್ಟ್ ಮುಂಚೆ ತೊಗೊತೀನಿ. ಇನ್ನು ಮಧ್ಯಾಹ್ನ ಅಥವಾ ರಾತ್ರಿ ಯಾವುದನ್ನು ತೊಗೊಳ್ಳಲ್ಲ. ನೀವು ಬೇಕಿದ್ರೆ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಿದ್ದೀರಾ ಅಂತ ಅನ್ನೋದಾದರೆ ಬೆಳಗ್ಗೆ 1 ಗ್ಲಾಸು, ಮಧ್ಯಾಹ್ನ 1 ಗ್ಲಾಸು, ನೈಟ್ 1 ಗ್ಲಾಸ್, ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಒಟ್ಟಿಗೆ ಒಂದೇ ಸಲ ಮಾಡಿಟ್ಟು 3 ಟೈಮ್ ಕೂಡ ಆರಾಮಾಗಿ ತೊಗೋಬೋದು. ಇದನ್ನು ಕುಡಿದು ತಕ್ಷಣ ಕಾಫಿ ಟೀ ತೊಗೊಳ್ಳೋದಂದರೆ ಅದು ಏನೂ ವರ್ಕ್ ಆಗಲ್ಲ. ನೀವು ಇದನ್ನು ಕಾಫಿ ಟೀನ ಸ್ಕಿಪ್ ಮಾಡಿ ಅದ್ರ ಬದಲಿಗೆ ಈ ಥರದ ನೀರುಗಳನ್ನ ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಅಟ್ಲೀಸ್ಟ್ ಕಾಫಿ ಟೀ ನಾವು ತೊಗೊಳ್ಳೇಬೇಕು ಅನ್ನೋದಾದರೆ ಬ್ರೇಕ್ಫಾಸ್ಟ್ ಆದಮೇಲೆ 1 10:30 11 ಆ ಟೈಮ್ಗೆ ಸಕ್ಕರೆ ಇಲ್ಲದೆ ಇರೋ ರೀತಿ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಒಂದು ಹಾಫ್ ಕಪ್ ದಿನೇ ಅದನ್ನು ಕಡಿಮೆ ಮಾಡ್ತಾ ಬಂದರೆ ನಿಮಗೂ ಕೂಡ ಬೇಗನೆ ವೆಯ್ಟ್ ಲಾಸ್ಗೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂದರೆ ಬರೀ ವಿತೌಟ್ ಶುಗರ್ ನೀವು ಕಾಫಿ ಟೀ ತೊಗೊಳ್ಳೋದ್ರಿಂದ ವೆಯ್ಟ್ ಲಾಸ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಕ್ಯಾಲೋರೀಸ್ ನಿಮಗೆ ಕೌಂಟ್ ಆಗ್ತಾ ಬರುತ್ತೆ. ಜಾಸ್ತಿ ಕ್ಯಾಲೋರೀಸ್ ತೊಗೊಂಡ ತಕ್ಷಣ ನೀವು ಜಾಸ್ತಿ ವರ್ಕೌಟ್ ಆಗಲಿ ವಾಕಿಂಗ್ ಆಗಲಿ ಜಾಸ್ತಿ ಮಾಡಬೇಕಾಗುತ್ತೆ ಕ್ಯಾಲೋರೀಸ್ನ ಬರ್ನ್ ಮಾಡಲಿಕ್ಕೆ ಅಷ್ಟೇ. ಇನ್ನು ಈ ರೆಸಿಪಿ ವಿಡಿಯೋ ಮುಂದೆ ಹೊರಟೆ ಹೋಯಿತು. ಏನಂದರೆ ಅದನ್ನು ನಾವು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಪ್ಯಾನಲ್ಲಿ ಮಾಡಿದಾಗ ಅಷ್ಟೇ ಚೆನ್ನಾಗಿ ಬರೋದು, ಅಥವಾ ಐರನ್ ತವಾದಲ್ಲಿ ಮಾಡಬೇಕು. ಮಧ್ಯದಲ್ಲಿ ಏನಾದರೂ ಹಾಳಾಗಿರುವಂಥ ತವ ಏನಾದರೂ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಅದು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಂದು ಪ್ಯಾನ್ನ ಯೂಸ್ ಮಾಡಿಕೊಂಡು ದೋಸೆಯನ್ನು ಹಾಕ್ಕೊಂಡೆ, ತುಂಬ ಚೆನ್ನಾಗಿ ಬರುತ್ತೆ. 2 ತಿಂದರೆ ಸಾಕು ನಮಗೆ ಫುಲ್ ಅನಿಸುತ್ತೆ ಹೊಟ್ಟೆ. ಯಾಕೆಂದರೆ ಪ್ರೋಟೀನ್ ಜಾಸ್ತಿ ಇರುವಂಥ ಫುಡ್ಡನ್ನು ತೊಗೊಳ್ಳೋದ್ರಿಂದ ಬೇಗ ಹೊಟ್ಟೆ ಫುಲ್ ಆಗುತ್ತೆ, ಮತ್ತು ತುಂಬ ಹೊತ್ತು ಹಶ್ವಾಗಲ್ಲ. ಮಧ್ಯದಲ್ಲಿ ಏನಾದರೂ ಕ್ರೇವಿಂಗ್ಸ್ ಕೂಡ ಆಗಲ್ಲ, ಏನಾದರೂ ತಿನ್ನಬೇಕು ಅನಿಸುತ್ತಲ್ಲ ಆ ಥರ. ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಜಾಸ್ತಿ ಪ್ರೋಟೀನ್ ರಿಚ್ ಆಗಿರುವಂಥ ಬ್ರೇಕ್ಫಾಸ್ಟ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್, ಅದರಲ್ಲೂ ವೆಯ್ಟ್ ಲಾಸ್ನಲ್ಲಿ ಇರ್ತೀರಾ, ಹೆವಿ ವರ್ಕೌಟ್ ಈ ಥರದ್ದು ಮಾಡ್ತಿರ್ತೀರಾ ಅಂದರೆ ಜಾಸ್ತಿ ಪ್ರೋಟೀನ್ ಇರೋವಂಥ ಫುಡ್ಡನ್ನು ತೊಗೊಳ್ಳಿಕ್ಕೆ ಪ್ರಿಫೇರ್ ಮಾಡ್ತಾರೆ ಎಲ್ಲರೂ ಕೂಡ. ಅದಾದಮೇಲೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾನು ಸ್ವಲ್ಪ ಪೂಜೆ ಕೆಲಸ ಎಲ್ಲ ಇತ್ತಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಮನಿ ಪ್ಲ್ಯಾಂಟ್ ಗಿಡನ ಹಾಕಿದ್ವಿ. ತುಂಬ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತಾನೆ ಇದೆ, ಒಂದೇ ಲೈನಲ್ಲಿ ಬರ್ತಾಯಿದೆ. ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ದಾರನ ಹಾಕಿ ಮೇಲ್ಗಡೆ ಅದನ್ನು ಕಟ್ಟಿ ಹಬ್ಬಿಸ್ತಾ ಇದ್ದೆ. ಕೆಳಗಡೆ ಕೂಡ ಒಂದು ಬಳ್ಳಿ ಹಬ್ಬಿತ್ತು, ಅದನ್ನು ಕೂಡ ಈ ರೀತಿ ಎಲೆಗಳು ಎಲ್ಲೆಲ್ಲಿ ಬಿಟ್ಟಿರುತ್ತೋ ಒಂದು ಎಲೆ ಬಿಟ್ಟು ಸ್ವಲ್ಪ ಜಾಗ ಬಿಟ್ಟು ಕಟ್ ಮಾಡಿ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ನೀರಿನಲ್ಲಿ ಹಾಕಿದ್ರೆ ಬೇರು ಬಿಟ್ಕೊಳ್ಳುತ್ತೆ. ಸೊ ಅದನ್ನು ಬೇರು ಬಿಟ್ಟ ನಂತರ ಅದು ತೆಗೆದು ಪಾಟಿಗೆ ಹಾಕಿದ್ರೆ ಸೇಮ್ ಹಾಗೆ ಫುಲ್ ಅಗಲವಾಗಿ ಹರಡ್ಕೊಳ್ಳುತ್ತೆ. ಈಗ ಆಲ್ರೆಡಿ ಒಂದು ಪಾಟಲ್ಲಿ ಹಾಕಿದ್ದೀನಿ, ಇನ್ನೊಂದು ಪಾಟ್ಗೂ ಅದೇ ರೀತಿ ಮಾಡೋಣ ಅಂಥೇಳಿ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಒಂದು ವಾರದಷ್ಟರೊಳಗೆ ಅದು ಬೇರು ಬಿಟ್ಕೊಂಡ ನಂತರ ಅದನ್ನು ಪಾಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಲೆ ಕೂಡ ಫ್ರೆಶ್ ಆಗಿರಬೇಕು ಅಂದರೆ ಆವಾಗವಾಗ ನಾವು ಅದಕ್ಕೆ ನೀರನ್ನು ಹಾಕಿ ಅಥವಾ ಕ್ಲೀನ್ ಮಾಡಿ ಇಡ್ತಾ ಇರಬೇಕು. ಆವಾಗ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಬೇಗ ಕೂಡ ಗಿಡಗಳು ಗ್ರೋತ್ ಆಗುತ್ತೆ ನೀರಲ್ಲಿದ್ದಾಗ. ಇನ್ನು ಮಧ್ಯದಲ್ಲಿ ನಾವು ಬ್ರೇಕ್ಫಾಸ್ಟ್ ಆದಮೇಲೆ ಊಟಕ್ಕೂ ಮುಂಚೆ ಏನಾದರೂ ತಿನ್ನಬೇಕು, ಸ್ವಲ್ಪ ಹೊಟ್ಟೆ ಹಸಿವುತ್ತಾ ಇದೆ ಅಂದರೆ ಯಾವ್ದಾದ್ರು ಒಂದು ಫ್ರೂಟು ಅಥವಾ ಡ್ರೈ ಫ್ರೂಟ್ಸ್ ಲಾಡು ಈ ಥರದ್ದು ಏನಾದರೂ ಒಂದು ತೊಗೊಂಡ್ರೆ ಸಾಕು ನಮಗೆ ಹಸಿವನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೋಸ್ಕರ ಅಷ್ಟೇ. ಒಂದು ಆಪಲ್ ಈ ಥರದ್ದು ಯಾವ್ದಾದ್ರು ಒಂದು ಫ್ರೂಟ್ ಡೈಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಮೊಳಕೆ ಕಾಳಿನ ಸಾಂಬಾರು ಹಾಗೆಯೇ ಮುದ್ದೆನ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನ ರೆಸಿಪಿ ಡೀಟೇಲಾಗಿ ಏನು ಶೇರ್ ಮಾಡಿಲ್ಲ, ಆ್ಯಂಡ್ ಸಾಕಷ್ಟು ಮಿನಿ ವ್ಲಾಗ್ಗಳಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಹಾಗಾಗಿ
ಈ ಮೊಳಕೆ ಕಾಳಿಗೆ ನಾರ್ಮಲಾಗಿ ತರಕಾರಿ ಸಾಂಬಾರಿಗೆಲ್ಲ ಯಾವ ರೀತಿ ಮಸಾಲೆನ ಹಾಕ್ತೀವೋ ಸೇಮ್ ಮಸಾಲೆನ ಜೊತೆಗೆ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಾಡಿದ್ರೆ ಸೇಮ್ ನಾನ್ ವೆಜ್ ಸಾಂಬಾರು ಟೇಸ್ಟೇ ಬರುತ್ತೆ. ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇಗೆ ಇದ್ರ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ನಾನು ರಾತ್ರಿ ಮಾಡಿಟ್ಟು ಇನ್ನು ಬೆಳಗ್ಗೆಗೆ ಮುದ್ದೆ ಜೊತೆಗೆ ಬ್ರೇಕ್ಫಾಸ್ಟಿಗೆ ಮಾಡಿಬಿಡ್ತಿದ್ದೆ. ಇವತ್ತು ಮಧ್ಯಾಹ್ನನೇ ಮಾಡ್ಕೊಂಬಿಡೋಣ ಅಂತೇಳಿ ಮುದ್ದೆ ಹಾಗೆ ಮೊಳಕೆ ಕಾಳು ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊದಲೇ ಈ ರೀತಿ ಸ್ವಲ್ಪ ಕರಿಬೇವು ಹಾಗೆ ಟೊಮೊಟೊನ ಹಾಕ್ಬಿಟ್ಟು ಒಗ್ಗರಣೆಯನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹುಣಸೆಹಣ್ಣನ್ನು ಕೂಡ ಹಾಕ್ತಾರೆ. ನಾನು ಹುಣಸೆಹಣ್ಣು ಬದಲಾಗಿ ಟೊಮೊಟೊನ ಸೇರಿಸ್ಕೊತೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ ಯಾವ್ದಾದ್ರು ಬೋರ್ ಅನಿಸ್ತಿದೆಯಾ ಅಥವಾ ಯಾವ ಥರದ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲಾಸ್ಟು ಮಿನಿ ಬ್ಲಾಗ್ಗಳಲ್ಲೂ ಕೂಡ ಒಳ್ಳೆ ಹೆಲ್ತಿ ರೆಸಿಪೀಸ್ನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದೇ ರೀತಿ ಲಾಂಗ್ ವೀಡಿಯೋನಲ್ಲಿ ಯಾವ ಥರದ ವೀಡಿಯೋಸ್ ನಿಮಗೆ ಇಂಟ್ರೆಸ್ಟ್ ಆಗಿ ನೋಡಲಿಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಅದನ್ನ ತಕ್ಕಂತೆ ನಾನು ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಬಿಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರ್ದು ಬೇಕೋ ಅದು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಒಂದು 4ರಿಂದ 5 ವಿಷಲ್ ಬರ್ಸ್ಕೊತೀನಿ. ಯಾಕೆಂದರೆ ಮುಂಚೆನೇ ಕಾಳನ್ನು ಬೇಯಿಸ್ಕೊಂಡಿರಲ್ಲ, ಡೈರೆಕ್ಟಾಗಿ ಹಾಗೆ ಕಾಳನ್ನ ಹಾಕಿರೋದ್ರಿಂದ ಒಂದು 5 ವಿಷಲ್ ಆದರೂ ಬರ್ಸ್ಕೊತೀನಿ. ಆವಾಗ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ನಂತರ ಇದಕ್ಕೆ ಕಾಂಬಿನೇಷನ್ ಮುದ್ದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಕೆಲವೊಂದು ಹಬ್ಬಗಳಲ್ಲಿ ಇದಕ್ಕೆ ಒತ್ತು ಶಾವಿಗೆ ಕೂಡ ಮಾಡ್ಕೊತೀವಿ. ಮೊಳಕೆ ಕಾಳು ಸಾಂಬಾರು, ಈ ಸಾಂಬಾರು ಜೊತೆಗೆ ಒತ್ತು ಶಾವಿಗೆನ ಕೂಡ ಮಾಡ್ಕೊತಾರೆ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು. ಹಾಗೆಯೇ ಇಲ್ಲಿ ಮುದ್ದೆ ಕೂಡ ರೆಡಿಯಾಗಿತ್ತು. ಮಧ್ಯಾಹ್ನದ ಊಟಕ್ಕೆ ಒಂದು ಪುಟ್ಟ ಮುದ್ದೆ, ಹಾಗೆಯೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಲ್ಯ ಅಥವಾ ಕಾಳು, ಹಾಗೆ ಒಂದು ಸಲಾಡ್, ಹಸಿ ಸಲಾಡ್ ಯಾವ್ದಾದ್ರು ತೊಗೋಬೋದು. ಇದ್ರ ಜೊತೆಗೆ 1 ಗ್ಲಾಸಷ್ಟು ಮಸಾಲ ಮಜ್ಜಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಹಾಗೆಯೇ ಊಟ ಎಲ್ಲ ಮುಗಿಸಿದ ನಂತರ ಒಂದು ಪಾರ್ಸಲ್ ಕೂಡ ಬಂತು. ಇದು ತುಂಬ ದಿನದಿಂದ ನಾನು ವಿಶ್ ಲಿಸ್ಟಲ್ಲಿ ಇಟ್ಟಿದ್ದೆ. ಸೊ ಇದನ್ನು ತೊಗೋಬೇಕು ಅಂತ ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಕೂಡ ಹಾಗೇ ಇಟ್ಟಿದ್ದೆ, ತೊಗೊಳ್ಲಿಕ್ಕಾಗಿರಲಿಲ್ಲ. ಒಂದು ತುಪ್ಪಕ್ಕೆ ಒಂದು ಬಾಕ್ಸ್ ಬೇಕಿತ್ತು, ಚಿಕ್ಕ ಬಾಕ್ಸು. ಅದು ರೌಂಡ್ ಶೇಪಲ್ಲಿ ಕ್ಯೂಟಾಗಿ ಚೆನ್ನಾಗಿತ್ತು ಶೇಪು, ಡಿಸೈನ್ ಎಲ್ಲ. ಸೊ ಹಾಗಾಗಿ ಇದನ್ನು ಹಾಗೆ ಇಟ್ಟಿದ್ದೆ. ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ. ಇದ್ರ ಜೊತೆಗೆ ಒಂದು ಲಿಡ್ಡು ಹಾಗೆಯೇ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿಕ್ಕಾಗಲಿ ಅಥವಾ ಉಪ್ಪಿನಕಾಯಿ ಈ ಥರದನ್ನೆಲ್ಲ ಹಾಕಿ ಇಡ್ಬೋದು. ಇದಕ್ಕೂ ಮುಂಚೆ ನಾನು ತುಪ್ಪ ಹಾಕಲಿಕ್ಕೆ ಈ ರೀತಿ ಸೆರಾಮಿಕ್ದು ಒಂದು ಜಾಡಿನ ಇಟ್ಕೊಂಡಿದ್ದೆ. ಸೊ ಒಂದು ಬೆಕ್ಕು ಬಂದು ಅದನ್ನು ಕೆಳಗಡೆ ಬೀಳಿಸಿ ಹೊಡೆದಾಕ್ಬಿಟ್ಟಿತ್ತು. ಅದು ಹಾಗೇ ಇಟ್ಟರೆ ಒಂದು ತುಪ್ಪ ಎಲ್ಲ ಕೆಳಗೆ ಸೋರ್ತಾಯಿತ್ತು. ಸೊ ಹಾಗಾಗಿ ಅದನ್ನು ತೆಗೆದುಬಿಟ್ಟು ಅದನ್ನು ಒಂದು ಪ್ಲ್ಯಾಂಟಿಗೆ ಹಾಕಿ ಇಟ್ಟಿದ್ದೀನಿ. ಆ ಕಡೆ ಹೊಡೆದೋಗಿರೋ ಭಾಗ ಕಾಣಬಾರ್ದು ಅಂತೇಳಿ ಹಿಂದೆ ತಿರುಗಿಸಿ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಮುಂದಕ್ಕೆ ಈ ರೀತಿ ಒಂದು ಸ್ಟೀಲ್ದು ಇಡ್ಲಿ ಅಂತೇಳಿ ಎತ್ಕೊಂಡೆ, ತುಂಬಾ ಚೆನ್ನಾಗಿತ್ತು ಕ್ಯೂಟಾಗಿ. ಅದಾದಮೇಲೆ ಒಂದು ಡ್ರೈ ಫ್ರೂಟ್ಸ್ ಲಾಡು ಮಾಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸಂಜೆ ಇದಕ್ಕೂ ಮುಂಚೆನೇ ಮಾಡಬೇಕಿತ್ತು. ಡ್ರೈ ಫ್ರೂಟ್ಸು ಒಂದು ಇದ್ದಿದ್ರೆ ಒಂದು ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲನೂ ಒಟ್ಟಿಗೆ ತರಿಸಿ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೆ. ಇದನ್ನು ಮಾಡಲಿಕ್ಕೆ ತುಂಬಾ ಈಸಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇದನ್ನು ರೋಲ್ ರೀತಿ ಕೂಡ ಮಾಡಿ ಚಾಕ್ಲೇಟ್ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ನೀವು ಹಾಗೆಯೇ ಯಾವುದೇ ಶುಗರ್ ಏನು ಯೂಸ್ ಮಾಡದೆ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ಹಾಗೆಯೇ ಅಗಸೆ ಬೀಜ, ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಹಾಗೆ ಸ್ವಲ್ಪ ವಾಲ್ನಟ್, ಇದನ್ನೆಲ್ಲನೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ತರಿಯಾಗಿ ರುಬ್ಕೊತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಬಿಟ್ರೆ ಅದು ಮುದ್ದೆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು 4-5 ಪೀಸ್ ಆಗೋ ರೀತಿ ಮಾತ್ರ ಗ್ರೈಂಡ್ ಮಾಡ್ಕೋಬೇಕು. ಆಗ ತಿನ್ನಲಿಕ್ಕೂ ಕೂಡ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಮಧ್ಯ. ನಂತರ ಇನ್ನು ಅದೇ ಮಿಕ್ಸಿ ಜಾರ್ನಲ್ಲಿ 1 ಕಪ್ಪಷ್ಟು ಡೇಟ್ಸು, 1 ಕಪ್ಪಷ್ಟು ದ್ರಾಕ್ಷಿಯನ್ನು ನಾನು ಹುರಿದಿರಲಿಲ್ಲ. ಇದನ್ನು ಹಾಗೆಯೇ ಗ್ರೈಂಡ್ ಮಾಡಿಕೊಂಡು ನಂತರ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಹೊತ್ತು ಏನು ಹುರಿಯೋ ಅವಶ್ಯಕತೆ ಇರಲ್ಲ. ಮೊದಲೇ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿರ್ತೀವಲ್ವ, ಡ್ರೈ ನಟ್ಸ್ ಎಲ್ಲ. ಹಾಗಾಗಿ ಈಗ ಪ್ಯಾನ್ಗೆ ಮೊದಲೇ ಪುಡಿ ಮಾಡಿರೋವಂಥ ಡ್ರೈ ನಟ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಡೇಟ್ಸ್ ಹಾಗೆಯೇ ಒಣದ್ರಾಕ್ಷಿ ಪೇಸ್ಟಿಗೆ ಸ್ವಲ್ಪ ನಾವು ಹನಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಉಂಡೆ ಕಟ್ಲಿಗೆ ಲಾಡು ಚೆನ್ನಾಗಿ ಬರುತ್ತೆ. ಹನಿ ಬೇಕಿದ್ರೆ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಡೈಲಿ ಮಧ್ಯಾಹ್ನ ಸ್ನ್ಯಾಕ್ಸ್ ಟೈಮಲ್ಲಿ ಒನ್ ಟೈಮ್ ಏನಾದರೂ ತಿನ್ನಬೇಕು ಅನಿಸಿದಾಗ, ಸ್ವೀಟ್ ಕ್ರೇವಿಂಗ್ಸ್ ಆದಾಗ, ಬೇರೆ ಏನಾದರೂ ಹೊರಗಡೆ ಜಂಕ್ ಫುಡ್ ತಿನ್ನೋದ್ರ ಬದಲು ಈ ರೀತಿ ಆರಾಮವಾಗಿ ನಾವು ಮನೇಲೇ ಮಾಡ್ಕೋಬೋದು. ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳು ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನಲ್ಲ ಅಂದರೆ ಇದಕ್ಕೆ ಚಾಕ್ಲೇಟ್ನಲ್ಲಿ, ಅಂದರೆ ಡಾರ್ಕ್ ಚಾಕ್ಲೇಟ್ ಏನಿರುತ್ತೆ ನೋಡಿ, ಶುಗರ್ಲೆಸ್ದು, ಅದರಲ್ಲಿ ಡಿಪ್ ಮಾಡಿ ಕೊಟ್ಟರೆ ಖಂಡಿತ ತಿಂತಾರೆ. ಇನ್ನು ರಾತ್ರಿ ಊಟಕ್ಕೂ ಕೂಡ ನಾವು ಬೆಳಗ್ಗೆ ಮಾಡಿರೋವಂಥ ದೋಸೆನೇ ಜೊತೆಗೆ ಸ್ಟೀಮ್ ವೆಜಿಟೇಬಲ್ ಸ್ವಲ್ಪ ಸಾಂಬಾರನ್ನ ತೊಗೊಂಡಿದ್ದೀನಿ. ಇದು ಕೂಡ ಬ್ಯಾಲೆನ್ಸ್ಡ್ ಆಗಿ ನಮಗೆ ವೆಯ್ಟನ್ನು ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ.